ಬಳಿ ಮಾತಾಡಿದಂತ ಸಂದರ್ಭದಲ್ಲಿ ಇವತ್ತು 13ನೇ ತಾರೀಕು ನಿಮಗೆ ಗೊತ್ತಿದೆ, ಪ್ರತಿನಿತ್ಯ ಮದುವೆ ಕಾರ್ಯಕ್ರಮಗಳು ಹೆಚ್ಚಾಗಿದೆ. ಆದರೂ ಕೂಡ ವೈಯಕ್ತಿಕ ಕಾರ್ಯಕ್ರಮಗಳು ಹೆಚ್ಚಾಗಿರ್ತಕ್ಕಂಥ ಒತ್ತಡದಲ್ಲಿಯೂ ಕೂಡ ಬಹುತೇಕ ಇವತ್ತು ಕ್ಷೇತ್ರದಿಂದ ಪ್ರತಿ ಹಳ್ಳಿಯಿಂದ ಬಂದು ಅಪಾರ ಸಂಖ್ಯೆಯಲ್ಲಿ ಇವತ್ತು ಈ ಪಕ್ಷಕ್ಕೆ ಹಾಗೂ ಅಭಿಷೇಕ್ ರವರಿಗೆ ನೀವೆಲ್ಲರೂ ಕೂಡ ಸಹಮತವನ್ನ ವ್ಯಕ್ತಪಡಿಸ್ತಾ ಇರೋದನ್ನು ನೋಡಿದ್ರೆ, ಅಭಿಷೇಕ್ ರವರಿಗೆ ಒಂದು ಈ ಸಂದರ್ಭದಲ್ಲಿ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮಗೆ ಒಂದು ಕಿವಿ ಮಾತನ್ನ ತಿಳಿಸಲಿಕ್ಕೆ ಬಯಸ್ತೇನೆ. ಇವತ್ತೇನು ತಾವು ಹಾಕಿರ್ತಕ್ಕಂಥ ಒಂದು ಪ್ರತಿ ಕುರ್ಚಿಯಲ್ಲೂ ಕೂಡ ಜನ ಬಂದು ಕೂತು ಸಂಪೂರ್ಣ ಕುರ್ಚಿಯಲ್ಲಿ ಭರ್ತಿಯನ್ನ ಮಾಡಿ ಪಕ್ಷದ ಜೊತೆಯಲ್ಲಿ ಒಬ್ಬ ಯುವಕನಿಗೆ ನಾವು ಸಹಕಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಆಗಮಿಸಿದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಕ್ಷೇತ್ರದ ಜನತೆ ತಮ್ಗೇನು ಇವತ್ತು ನೀಡಿದ್ದಾರೆ. ಬಹುಶಃ ಇವತ್ತಿನ ಈ ಒಂದು ಸಭೆಯಲ್ಲಿ ಬಂದಿರತಕ್ಕಂಥ ಕ್ಷೇತ್ರದ ಜನ ಏನಿದ್ದಾರೆ, ನೀವು ಮುಂದಿನ ದಿನಗಳಲ್ಲಿ ಸಂಘಟಿತರಾಗಿ ಅತಿ ಹೆಚ್ಚು ಕ್ಷೇತ್ರದಲ್ಲಿ ಸಂಘಟನೆಗೆ ಒತ್ತನ್ನ ಕೊಡುವ ಮೂಲಕ ಯಾವುದೇ ವೈಯಕ್ತಿಕ ಸಮಾರಂಭಗಳಿರಲಿ, ಯಾವುದೇ ಸಾವು ನೋವುಗಳಿರಲಿ, ನೀವು ನಿರಂತರವಾಗಿ ಕ್ಷೇತ್ರದ ಜನತೆಯ ಜೊತೆ ಒಂದು ಒಡನಾಟ, ಪ್ರೀತಿ, ವಿಶ್ವಾಸದಿಂದ ಒಂದು ಬಾಂಧವ್ಯ ಮತ್ತೆ ಸಂಪರ್ಕವನ್ನ ಇಟ್ಕೊಂಡ್ರೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಇಲ್ಲಿ ಮಾಜಿ ಸಚಿವರು ಸಾರಾ ಮಹೇಶಣ್ಣ ಅವರು ಕೂತಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮ ಇವತ್ತಿನ ದಿನಾಂಕವೇ ನಿಗದಿ ಆಗ್ಬೇಕು ಅಂತಕ್ಕಂಥದ್ದನ್ನ ಅವರೇ ಕೂತು ಇವತ್ತು ಈ ಕಾರ್ಯಕ್ರಮವನ್ನ ನೆರವೇರಿಸ್ತಕ್ಕಂಥದಕ್ಕೆ ಮೂಲ ಕಾರಣಕರ್ತರಿದ್ದಾರೆ. ಅವ್ರ ಮುಂದೆಯೂ ಕೂಡ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತೇನು ಜನ ಇಲ್ಲಿ ಬಂದಿದ್ದಾರೆ, ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಇನ್ನು 10 ಪಟ್ಟು ಜನ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ಅವ್ರ ಜೊತೆ ನಡ್ಕೊಳ್ತೀರಿ ಅದನ್ನ ಜನ ಸೂಕ್ಷ್ಮವಾಗಿ ಗಮನಿಸಿ ಇನ್ನೂ ದೊಡ್ಡ ಅಪಾರ ಸಂಖ್ಯೆಯಲ್ಲಿ ನಿಮ್ಗೆ ಬಂದು ಆಶೀರ್ವಾದ ಮಾಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ದಯಮಾಡಿ ತಾವು ಎದುರ್ತಕ್ಕಂಥದ್ದಾಗಬಾರ್ದು. ಕಾರಣ ನಿಮ್ಮ ಮನಸ್ಸಿನಲ್ಲಿ ಒಂದು ಭಯ ಇರ್ಬೋದು, ಒಂದು ಆತಂಕ ಇರ್ಬೋದು. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ನಾನು ಯಾವ ರೀತಿ ಸಂಘಟನೆಯನ್ನ ಮಾಡಬಹುದು, ಯಾವ ರೀತಿ ಜನ ನನ್ನನ್ನು ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥ ಮನಸ್ಸಿನಲ್ಲಿ ನಿಮ್ಮಲ್ಲಿ ಏನಾದ್ರೂ ದ್ವಂದ್ವದ ಏನಾದ್ರೂ ಗೊಂದಲಗಳು ಇದ್ರೆ ದಯವಿಟ್ಟು ತತ್ಕ್ಷಣ ಇದನ್ನ ಬದಿಗಿಟ್ಟು ಇಲ್ಲಿ ಸೇರಿರ್ತಕ್ಕಂಥ ಪುಣ್ಯಾತ್ಮರನ್ನ ನೋಡಿ. 100ಕ್ಕೆ 100 ತಮಿಳುನಾಡಿನಲ್ಲಿ ಏನಾಯ್ತು, ಮುಖ್ಯಮಂತ್ರಿಗಳ ಸ್ವಂತ ಕ್ಷೇತ್ರದಲ್ಲಿ ಒಬ್ಬ ಯುವಕ ಬಂದು ಗೆದ್ದಂಥದ್ದನ್ನ ನೋಡಿದ್ದೇವೆ. ಇದು ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಆಯಾ ಕಾಲಘಟ್ಟದಲ್ಲಿ ಜನ ತೀರ್ಮಾನ ಮಾಡ್ತಾರೆ, ಜನ ನಿರ್ಣಯ ಮಾಡ್ತಾರೆ. ಯಾರು ಕ್ಷೇತ್ರದ ಅಭಿವೃದ್ಧಿಯ ಪರವಾಗಿ ಬಂದು ನಿಂತಿದ್ದಾನೆ ಅಂತಕ್ಕಂಥದ್ದನ್ನ ಸಾಬೀತು ಮಾಡಬೇಕು ಅಂದ್ರೆ ಮೊದಲು ನೀವು ಕ್ಷೇತ್ರದ ಜನತೆಯ ಜೊತೆ ಚುನಾವಣೆ ಸೋತಿದ್ದೀವಿ ಅಂತಕ್ಕಂಥದ್ದನ್ನ ನೀವು ತಲೆನಲ್ಲಿ ಇಟ್ಕೊಂಡು ಮನೆಯಲ್ಲಿ ಕೂತ್ರೆ ಯಾವುದೇ ಕಾರಣಕ್ಕೂ ಜನರ ಮನಸ್ಸನ್ನ ಗೆಲ್ಲಿಕ್ಕಾಗೋದಿಲ್ಲ. ಬದಲಾಗಿ ಚುನಾವಣೆಯ ಸೋಲು ಗೆಲುವು ಏನೇ ಇರ್ಬೋದು, ಅದನ್ನ ಸಮಚಿತ್ತವಾಗಿ ಸಮತೋಲನೆಯಲ್ಲಿ ತಗೊಂಡು ಹೋಗ್ತಕ್ಕಂಥದ್ದು ಆಗಬೇಕಾಗ್ತದೆ. ಯುವಕರಿದ್ದೀರಿ, ನಿಮ್ಮಲ್ಲಿ ಇನ್ನೂ ದುಡಿತಕ್ಕಂಥ ಒಂದು ಇಚ್ಛಾಶಕ್ತಿಯನ್ನ ಬೆಳೆಸ್ಕೊಳ್ಳಿ. ಖಂಡಿತವಾಗ್ಲೂ ಮುಂದೊಂದು ದಿನ ಕ್ಷೇತ್ರದ ಜನತೆ ನಿಮ್ಮನ್ನ ಗುರುತಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ನಾನು ಪ್ರಾರಂಭದಲ್ಲಿ ಮಾತಾಡಬೇಕಾದ್ರೆ ತಮಗೆ ಹೇಳ್ತಾ ಇದ್ದೆ, 25 ವರ್ಷಗಳ ಕಾಲ ಕನ್ನಡ ನಾಡಿನಲ್ಲಿ ಕನ್ನಡದ ನೆಲ, ಜಲ, ಭಾಷೆ ಮತ್ತೆ ಕನ್ನಡದ ಅಸ್ಮಿಯತೆಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಜಾತ್ಯತೀತ ಜನತಾದಳ ಪಕ್ಷವನ್ನ ತಾವೆಲ್ಲರೂ ಕೂಡ ನಿರಂತರವಾಗಿ ಬೆಂಬಲಿಸ್ಕೊಂಡು ಬಂದಿದ್ದೀರಿ. ನಾವೆಲ್ಲ ನೋಡ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ ಪಕ್ಷದಿಂದ ರಾಜಕೀಯವಾಗಿ ಬೆಳೆದು ಉಂಡು ತಿಂದು ಬೆಳೆದಂತ ಮನೆಗೆ ಕೊನೆಗೆ ಅವರ ರಾಜಕೀಯದ ಒಂದು ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಪಕ್ಷವನ್ನ ತ್ಯಜಿಸಿ ಹೋಗಿ ಇವತ್ತು ಸದನದ ಒಳಗಡೆ ಅಂದ್ರೆ ವಿಧಾನಸೌಧದ ಕಲಾಪದ ಒಳಗಡೆ ಯಾವ್ಯಾವ ರೀತಿ ಚರ್ಚೆಗಳು ನಡೀತಾ ಇದೆ ಅಂತಕ್ಕಂಥದ್ದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನೆಲ್ಲವೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾರು ಇವತ್ತು ಜನತಾದಳ ಪಕ್ಷದ ಸಂಖ್ಯೆಯ ಬಲದ ಬಗ್ಗೆ ಬಹಳ ಲಘುವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಒಂದು ವಿಚಾರ ನಾನು ಇವತ್ತು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ.
2004ರಿಂದ ಅಂದ್ರೆ ಸರಿಸುಮಾರು 2 ದಶಕಗಳು ಕಳೆದಿದೆಯಣ್ಣ. ಕಳೆದ 2 ದಶಕದಲ್ಲಿ 20 ವರ್ಷದಿಂದ 54 ಜನ ಜನತಾದಳ ಪಕ್ಷದಿಂದ ಶಾಸಕ ಸ್ಥಾನವನ್ನು ಅನುಭವಿಸಿ ಪಕ್ಷವನ್ನ ಬಿಟ್ಟು ಮತ್ತೊಂದು ರಾಷ್ಟ್ರೀಯ ಪಕ್ಷಕ್ಕೆ ಅವರವರ ರಾಜಕೀಯದ ಲೆಕ್ಕಾಚಾರದ ಲಾಭ ನಷ್ಟದ ಲೆಕ್ಕಾಚಾರದ ತೀರ್ಮಾನಗಳು ತಗೊಂಡಂತ ಸಂದರ್ಭದಲ್ಲಿಯೂ ಕೂಡ ಪಕ್ಷ ಇವತ್ತು ಇಷ್ಟು ಸದೃಢವಾಗಿ ಗಟ್ಟಿಯಾಗಿ ಉಳಿದಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಯಾರಿಗಾದ್ರೂ ಅದರ ಒಂದು ಯಶಸ್ಸು ಸಂಪೂರ್ಣವಾಗಿ ಸಿಕ್ಕಬೇಕು ಅಂದ್ರೆ ಅದು ಪಕ್ಷದಲ್ಲಿ ಯಾವುದೇ ಹಳ್ಳಿಗಳಲ್ಲಿ ಯಾವುದೇ ಆಸೆಗಳು ಆಕಾಂಕ್ಷೆಗಳು ಇಟ್ಕೊಳ್ದಿರ ನಿಸ್ವಾರ್ಥವಾಗಿ ಜನತಾದಳ ಪಕ್ಷ ಉಳಿಬೇಕು, ಒಂದು ಪ್ರಾದೇಶಿಕ ಪಕ್ಷ ಉಳಿಬೇಕು, ರೈತರ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಪಕ್ಷ ಉಳಿಬೇಕು ಅಂತಕ್ಕಂಥ ಹೋರಾಟದ ಛಲದಿಂದ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ನಿಸ್ವಾರ್ಥ ಸೇವೆ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಏನು ಸಲ್ಲಿಸ್ತಾ ಇದ್ದಾರೆ. ನೀವ್ಯಾರು ಕೂಡ ಧೃತಿಗೆಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಕಣ್ಣು ಮುಂದೆ ಬಂದು ನಿಂತಿಲ್ಲ. ಹೀಯಾಳಿಸ್ತಕ್ಕಂಥವ್ರು ಬಹಳ ಜನ ಇದ್ದಾರೆ, ಅಪಹಾಸ್ಯ ಮಾಡ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅವ್ರು ಮರ್ತಿರ್ಬೋದು ಅವ್ರು ಬಂದಂತ ರಾಜಕೀಯ ದಾರಿ ಏನಿದೆ. ಬಹುಶಃ ಇವತ್ತು ಈ ಕ್ಷೇತ್ರದಲ್ಲಿ ಬಂದು ನಿಂತು ನಾವು ಮಾತನಾಡಬೇಕಾದ್ರೆ ನಿಮ್ಮೆಲ್ರಿಗೂ ಗೊತ್ತಿದೆ ನಾನು ಯಾರ ಬಗ್ಗೆ ಮಾತನಾಡ್ತಾ ಇದ್ದೇನೆ ಅಂತ. ಮುಖ್ಯಮಂತ್ರಿಗಳು ಮಾತೆತ್ತಿದ್ರೆ ನಾನು ಅಹಿಂದ ನಾಯಕ ಅಂತಕ್ಕಂಥದ್ನ ಮಾತನಾಡ್ತಾರೆ. ನಾನು ಸಮಾಜವಾದಿ, ಹಿಂದುಳಿರ್ತಕ್ಕಂಥವ್ರಿಗೆ ಚಾಂಪಿಯನ್ ಲೀಡರ್ ಅಂತಕ್ಕಂಥದ್ನ ಹೇಳ್ತಾರೆ. ಆದ್ರೆ ನಿಮ್ಮನ್ನ ಆ ಚಾಂಪಿಯನ್ ಲೀಡರ್ ಅಂತಕ್ಕಂಥದ್ದನ್ನ ನಿಮ್ಮನ್ನ ನೀವು ಕರ್ಕೊಳ್ತಕ್ಕಂಥದಕ್ಕೆ ಅದಕ್ಕೆ ರಾಜಕೀಯವಾಗಿ ನಿಮ್ಮನ್ನ ಗುರುತಿಸಿ ಶಕ್ತಿ ತುಂಬಿಸ್ತಂತ ನಾಯಕರು ಯಾರು, ಪಕ್ಷ ಯಾವುದು ಅಂತಕ್ಕಂಥದ್ದನ್ನ ಬಹುಶಃ ಅವರು ನಡೆದು ಬಂದಂತ ಒಂದು ದಾರಿಯನ್ನ ಮರ್ತಿದ್ದಾರೆ ಅಂತಕ್ಕಂಥದ್ನ ಬಹುಶಃ ಈ ಸಂದರ್ಭದಲ್ಲಿ ಬಹಳ ಬೇಸರದಿಂದ ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿಗಳ ಪಟ್ಟದಲ್ಲಿ ಆ ಸ್ಥಾನದಲ್ಲಿ ಬಂದು ಕೂತಿದ್ದಾರೆ. ಈ ಸ್ಥಾನಕ್ಕೆ ಬಂದು ಅವರು ಕೂರ್ಲಿಕ್ಕೆ ಬಹುಮುಖ್ಯವಾಗಿ ಪಾತ್ರಧಾರಿಗಳಾದಂಥವರು ಅವ್ರನ್ನ ರಾಜಕೀಯ ಜೀವನದಲ್ಲಿ ಮಾರ್ಗದರ್ಶನವನ್ನ ನೀಡುತ್ತಾ ಅವರ ಜೊತೆಯಲ್ಲಿ ಪ್ರತಿಯೊಂದು ವಿಚಾರದಲ್ಲಿನೂ ಬೆಂತಟ್ತಾ ಬಹಳ ಜನ ಅಗ್ರಗಣ್ಯ ನಾಯಕರುಗಳು ಜನತಾ ಪರಿವಾರದಲ್ಲಿ ಹಿಂದೆ ಇದ್ರು. ಆದ್ರೆ ಅದರ ಮಧ್ಯ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳ ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಅವತ್ತು ತಗೊಂಡಂತ ಒಂದು ತೀರ್ಮಾನ ಇತ್ತಲ್ಲ, ಬಹುಶಃ ಅವ್ರು ಮರ್ತಿರ್ಬೋದು. ಅವ್ರ ಕೈನಲ್ಲಿ ಬಡ್ಜೆಟ್ ಅನ್ನ ಮಂಡನೆ ಮಾಡಿಸ್ತಕ್ಕಂಥದ್ದಕ್ಕೆ ಇವತ್ತೇನು 17ನೇದೋ 18ನೇದೋ ದಾಖಲೆ ಪ್ರಮಾಣದ ಬಡ್ಜೆಟ್ ನ ಮಂಡನೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಬೆನ್ನ ತಟ್ಕೊಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ಅವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಡ್ಜೆಟ್ ಅನ್ನ ಮಂಡನೆ ನಿಮ್ಮ ಕೈಯಲ್ಲಿ ಮಾಡಿಸದೆ ಹೋಗಿದ್ರೆ ಇವತ್ತು ಈ ರಾಜ್ಯದಲ್ಲಿ ನೀವು ಮುಖ್ಯಮಂತ್ರಿಗಳಾಗ್ಲಿಕ್ಕೆ ಆಗ್ತಾ ಇತ್ತ? ನೀವೇನು ನಿಮ್ಮನ್ನ ನೀವು ಆರ್ಥಿಕ ತಜ್ಞ ಅಂತಕ್ಕಂಥದ್ದನ್ನ ನೀವು ಬಿಂಬಿಸ್ತೀರಿ, ಆ ಸ್ಥಾನ ಇವತ್ತು ನಿಮ್ಗೆ ದೊರಕಲಿಕ್ಕೆ ಆಗ್ತಾ ಇತ್ತ? ಯಾವ ಒಂದು ಪಕ್ಷ ನಿಮ್ಗೆ ಉಪಮುಖ್ಯಮಂತ್ರಿ ಸ್ಥಾನದ ಪಟ್ಟದವರೆಗೂ ಕೊಂಡೊಯ್ತು ಅಂತ ಪಕ್ಷದ ಬಗ್ಗೆ, ಅಂತ ಪಕ್ಷದ ನಾಯಕರ ಬಗ್ಗೆ ಸದನದ ಒಳಗಡೆ ನಿಂತ್ಕೊಂಡು ಈಗಾಗಲೇ 17ಕ್ಕೆ ಕುಸ್ತೋಗಿದೆ ಜನತಾದಳ ಪಕ್ಷ, ಮುಂದೊಂದು ದಿನ ಸಿಂಗಲ್ ಡಿಜಿಟ್ಗೆ ಬರ್ತದೆ ಅಂತಕ್ಕಂಥ ಅಪಹಾಸ್ಯವನ್ನ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ನಿಂತ್ಕೊಂಡು ಒಬ್ಬ ಪಕ್ಷದ ಯುವ ಕಾರ್ಯಕರ್ತನಾಗಿ ಈ ಸವಾಲನ್ನ ಸ್ವೀಕಾರ ಮಾಡಲಿಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಯಾವ 2004ರ ಗಡಿಯಲ್ಲಿ 58 ಶಾಸಕರನ್ನ ಜನತಾದಳ ಪಕ್ಷ ಹೊಂದಿತ್ತು, ಬಹಳ ಜನ ಈ ಪಕ್ಷವನ್ನ ಅವರವರ ರಾಜಕೀಯ ಸ್ವಾರ್ಥಕ್ಕೆ, ಅವರವರ ರಾಜಕೀಯದ ಲೆಕ್ಕಾಚಾರಕ್ಕೆ ಪಕ್ಷವನ್ನ ಬಳಸ್ಕೊಂಡು ಹೋದಂತದ್ದನ್ನ ಒಂದು ಇತಿಹಾಸವನ್ನ ನಾವು ನೋಡಿದ್ದೇವೆ. 54 ಜನ ಸಂಖ್ಯೆ ನಾನು ಹೇಳಿದೆ ಶಾಸಕರಾಗಿದ್ರು ಅಂತ, ಬಿಟ್ಟೋದ್ರು ಪಕ್ಷವನ್ನ. ಆದ್ರೆ ಇವತ್ತು ಪಾರ್ಟಿ ಉಳಿದಿದೆ. ಪಕ್ಷವನ್ನ ಕಟ್ಟಿ ನಿಮ್ಮ ಎದುರುಗಡೆನೆ ಬೆಳೆಸಿ 2004ರಲ್ಲಿ ನೀವಿದ್ದಂತದ್ದ ಸಂದರ್ಭದಲ್ಲಿ 58 ಸ್ಥಾನ ಪಕ್ಷ ಏನ್ ಪಡೀತೋ ಅದಕ್ಕೆ ಮೀರಿ ಒಂದು ಸ್ಥಾನ ಹೆಚ್ಚಿಗೆನಾದ್ರೂ ಜನತಾದಳ ಪಕ್ಷದ ಕಾರ್ಯಕರ್ತರು ಜನತಾದಳ ಪಕ್ಷಕ್ಕೆ ಹಾಗೂ ರಾಜ್ಯದ ಕನ್ನಡ ನಾಡಿನ 7.5 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದದಿಂದ ಮತ್ತೊಮ್ಮೆ 2028ಕ್ಕೆ
ಜನಪರವಾದಂತ ಸರ್ಕಾರವನ್ನ, ಜನರಿಗೋಸ್ಕರ NDA ಮಿತ್ರಕೂಟದ ಸರ್ಕಾರವನ್ನ ರಚನೆ ಮಾಡತಕ್ಕಂತ ಸವಾಲನ್ನ ಸ್ವೀಕಾರ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರು ರಾಜ್ಯದ ಮೂಲ ಮೂಲೆಯಲ್ಲೂ ಕೂಡ ಓಡಾಡ್ತಾರೆ ಅಂತಕ್ಕಂಥದ್ದು ನನಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ. ತಾವೆಲ್ಲ ನೋಡಿದಿರಿ ಎಷ್ಟು ಜನ ಪ್ರಾದೇಶಿಕ ಪಕ್ಷವನ್ನ ಕಟ್ಲಿಕ್ಕೆ ಹೋದ್ರು. ಇದೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪ್ರಾದೇಶಿಕ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು. ಯಾತಕ್ಕೋಸ್ಕರ ನೀವು ಪ್ರಾದೇಶಿಕ ಪಕ್ಷ ಸ್ಥಾಪನೆ ಮಾಡಿದ್ರಿ? ರಾಜಕೀಯದಲ್ಲಿ ಅಧಿಕಾರಕ್ಕೋಸ್ಕರ, ಕುರ್ಚಿಗೋಸ್ಕರ ರಾಜಕೀಯ ಪಕ್ಷವನ್ನ ಸ್ಥಾಪನೆ ಮಾಡಿದ್ರಿ. ಏನಾಯ್ತು ನಿಮ್ಮ ಪಕ್ಷ? ಅಂತಿಮವಾಗಿ ಮತ್ತೊಂದು ರಾಷ್ಟ್ರೀಯ ಪಕ್ಷಕ್ಕೆ ಹೋಗಿ ಗುಲಾಮರಾಗಿ, ಸೆರೆಂಡರ್ ಆಗಿ ಅದನ್ನ ವಿಲೀನವನ್ನ ಮಾಡ್ಕೊಂಡಂತವರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಹಾಗಾಗಿ ಜನತಾದಳ ಪಕ್ಷದ ನಮ್ಮ ಬಲದ ಬಗ್ಗೆ ತಾವ್ಯಾರು ಕೂಡ ಚಿಂತೆ ಮಾಡಬೇಕಾಗಿಲ್ಲ. ಪಕ್ಷ ಬಹಳ ಸದೃಢವಾಗಿದೆ, ಗಟ್ಟಿಯಾಗಿದೆ. ಇದ್ರ ಮಧ್ಯೆ ಇಲ್ಲಿ ಬಹಳ ಜನ ಕ್ಷೇತ್ರದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದು ಕುವೆಂಪುರವರು ನಮಗೇನು ಒಂದು ಹೇಳಿದ್ದಾರೆ. ಅದನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಸುದೀರ್ಘವಾದಂತ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಚಾಚು ತಪ್ಪದಿರ ಪಾಲನೆ ಮಾಡ್ಕೊಂಡೇ ಬಂದಿದ್ದಾರೆ. ಅಂತ ಸರ್ವ ಜನಾಂಗ ವಾಸವಾಗಿರ್ತಕ್ಕಂಥ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಪರಿಶಿಷ್ಟ ವರ್ಗ ಅತಿ ಹೆಚ್ಚಾಗಿ ವಾಸವಾಗಿರ್ತಕ್ಕಂಥ ಈ ಕ್ಷೇತ್ರ, ನಾವೆಲ್ಲ ಇವತ್ತು ಸರ್ಕಾರಕ್ಕೆ ಒಂದು ಪ್ರಶ್ನೆನ ಮಾಡಬೇಕಾಗ್ತದೆ. ಯಾವ ಅಹಿಂದ ನಾಯಕ ಚಾಂಪಿಯನ್ ಲೀಡರ್ ಅಂತಕ್ಕಂಥ ದೊಡ್ಡ ಉದ್ದ ಭಾಷಣವನ್ನ ಮಾಡ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಸಮಸ್ಯೆಯನ್ನ ಆಲಿಸ್ತಕ್ಕಂಥದಕ್ಕೆ ನಿಮ್ಮ ಸರ್ಕಾರಗಳು ಯಾವ್ದಾದ್ರೂ ದೃಢವಾದಂತ ದಿಟ್ಟ ಹೆಜ್ಜೆಯನ್ನ ಇಲ್ಲಿವರೆಗೂ ಇಟ್ಟಿದ್ದೀರಾ? ಬದಲಾಗಿ SCP TSP ಹಣವನ್ನ ಕಳೆದ 3 ವರ್ಷದಿಂದ ಸತತವಾಗಿ ಗ್ಯಾರಂಟಿಗಳ ಹೆಸರಲ್ಲಿ ಸರಿಸುಮಾರು 35ರಿಂದ 40 ಸಾವಿರ ಕೋಟಿ, ಅಂದ್ರೆ ನಮ್ಮ ದಲಿತ ಕೇರಿಯ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ, ಅದು ನಮ್ಮ ಪರಿಶಿಷ್ಟ ಜಾತಿಯ ಮಕ್ಕಳ ಒಂದು ಭವಿಷ್ಯವನ್ನ ರೂಪಿಸ್ತಕ್ಕಂಥ ಹಣ, ಜೊತೆಯಲ್ಲಿ ನಿಮ್ಮ ರಸ್ತೆಗಳು, ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದಕ್ಕೆ ಗ್ರಾಮದ ಮಟ್ಟದಲ್ಲಿ ಆ ಹಣ ಸಂಪೂರ್ಣವಾಗಿ ಇವತ್ತು ಗ್ಯಾರಂಟಿಗಳ ಹೆಸರಲ್ಲಿ ಅದನ್ನ ಸಂಪೂರ್ಣ ಡೈವರ್ಟ್ ಮಾಡ್ಕೊಂಡಿದ್ದಾರೆ. ಇದೇನಾ ನೀವು ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ವರ್ಗದವ್ರಿಗೆ ಕೊಡ್ತಕ್ಕಂಥ ಪ್ರೀತಿ? ಮತ್ತೊಂದು ಕಡೆ ಇವತ್ತು ರೈತರು ಎಲ್ಲೋಡಿದ್ರು ಕೂಡ ಆತ್ಮಹತ್ಯೆಗಳ ಪ್ರಕರಣ ಕಳೆದ 3 ವರ್ಷದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇದಕ್ಕೆ ಯಾವ ಒಂದು ಸರ್ಕಾರದಲ್ಲಿ ಇರ್ತಕ್ಕಂಥ ಕೃಷಿ ಮಂತ್ರಿಗಳಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ ಇಲ್ಲಿಯವರೆಗೂ ಬಂದು ಆ ರೈತರ ಒಂದು ಬಾಳನ್ನ ಹಸನಗೊಳಿಸ್ತಕ್ಕಂಥದಕ್ಕೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿಲ್ಲ. ಮೈಸೂರು ಜಿಲ್ಲೆಯಲ್ಲೇ ನಾವು ಹೇಳ್ತಕ್ಕಂಥದ್ದಾದ್ರೆ ಸರಿಸುಮಾರು 138 ಜನ ರೈತಾಪಿ ವರ್ಗ ಇಲ್ಲಿಯವರೆಗೂ ಕಳೆದ 3 ವರ್ಷದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅಂತ ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಯಾಕೆ ಈ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ? ಇಲ್ಲಿಯವರೆಗೂ ನೀವು ರೈತರಿಗೆ ನೀಡಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳು ಎಲ್ಲಿಗೋಗಿ ನಿಂತಿತ್ತು? ಕಳೆದ 6 ತಿಂಗಳಿಂದ ಎಲ್ಲ ಮಾಧ್ಯಮಗಳಲ್ಲಿ ಚರ್ಚೆಗೆ ಬಂತು. ರಸಗೊಬ್ಬರಗಳು ಇವತ್ತು ರೈತರಿಗೆ ಸರ್ಕಾರ ಕಮ್ಮಿ ದರದಲ್ಲಿ ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಏನಿದೆ? ಎಲ್ಲೋ ಒಂದ್ ಕಡೆ ಅದನ್ನ, ಮತ್ತೊಂದು ಕಡೆ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ದುಡ್ಡನ್ನ ಕೊಟ್ಟು ರೈತರು ಕೊಂಡ್ಕೊಳ್ತಕ್ಕಂಥ ಪರಿಸ್ಥಿತಿ. TC ಕನೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ರು. ಇಲ್ಲಿ TC ಕನೆಕ್ಷನ್ ಏನಾಗಿತ್ತು? ಕುಮಾರಣ್ಣನ ಕಾಲದಲ್ಲಿ ಎಷ್ಟು ಕೊಡ್ತಾ ಇದ್ರು ರೈತರಿಗೆ TC ಕನೆಕ್ಷನ್? 25,000 ರೂಪಾಯಿ. ಇವತ್ತೆಲ್ಲಿಗೋಗಿ ನಿಂತಿದೆ TC ಕಲೆಕ್ಷನ್ ಬೆಲೆ? 3 ಲಕ್ಷವಾ, 4 ಲಕ್ಷವಾ, 5 ಲಕ್ಷವಾ? ಹತ್ತತ್ರ 3,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಳೆದ ವರ್ಷ ಅತಿವೃಷ್ಟಿ ಆಯ್ತು, ಧಾರಾಕಾರವಾಗಿ ಮಳೆ ಬಂತು. ಅಲ್ಲಿರ್ತಕ್ಕಂಥ ರೈತರು ಪಾಪ ಕಷ್ಟಜೀವಿಗಳು, ಅವ್ರು ಬೆಳೆದಂತ ಬೆಳೆ ಎಲ್ಲ ಸಂಪೂರ್ಣ ನಾಶ ಆಯ್ತು. ರಾಜ್ಯ ಸರ್ಕಾರದಿಂದ ಕೃಷಿ ಮಂತ್ರಿಗಳಾಗ್ಲಿ, ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಬಂದು ಅಲ್ಲಿರ್ತಕ್ಕಂಥ ರೈತರ ಜೊತೆ ನಾವಿದ್ದೇವೆ ಅಂತಕ್ಕಂಥ ಸಾಂತ್ವನ ಹೇಳುವ ಮೂಲಕ ಅವ್ರಿಗೆ ಏನಾದ್ರೂ ಆರ್ಥಿಕವಾಗಿ ನೆರವನ್ನ ನೀಡಬೇಕಾದಂಥದ್ದು ನಿಮ್ ಜವಾಬ್ದಾರಿ, ನಿಮ್ ಕರ್ತವ್ಯ ಇತ್ತು. ಆದ್ರೆ ನಿಮ್ಮ ಕರ್ತವ್ಯದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಲೋಪ ಆಗ್ತಾ ಇದೆ. ಏನಾದ್ರೂ ಇವತ್ತು ನಮ್ಮ ಕನ್ನಡದ ನಾಡಿನಲ್ಲಿ ನಮ್ಮ ರೈತಾಪಿ ವರ್ಗವನ್ನ ಉಳಿಸ್ತಕ್ಕಂಥ ಪ್ರಯತ್ನವನ್ನ ಇವತ್ತೇನಾದ್ರೂ ಅತ್ಯಂತ ಅಲ್ಪ ಅವಧಿಯ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕು ಅಂದ್ರೆ ಅದು ನೀವು ಬೆಳೆಸಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವ್ರಿಗೆ.
25,000 ರೈತ ಕುಟುಂಬಗಳಿಗೆ ಕೇವಲ 14 ತಿಂಗಳಲ್ಲಿ ಒಂದು ಮಾತನ್ನ ಕೊಡ್ತಾರೆ. ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ಇದೆ. ಕಾಂಗ್ರೆಸ್ನವ್ರ ಜೊತೆಗೆ ಸರ್ಕಾರವನ್ನ ಮಾನ್ಯ ಕುಮಾರಣ್ಣ ಅವರು ರಚನೆ ಮಾಡ್ತಕ್ಕಂಥದಕ್ಕೆ ಬಂದು ಕುಮಾರಣ್ಣ ಅವರ ಮನೆ ಬಾಗಿಲು ಬಳಿ ಬಂದು ಕೂತ್ಕೊಂಡ್ರು ಕಾಂಗ್ರೆಸ್ನವರು. ಸರಿ, ಸುಮಾರು 25,000 ಕೋಟಿ ಈ ದೇಶದ ಇತಿಹಾಸದಲ್ಲಿ ಯಾವ್ದಾದ್ರೂ ಒಬ್ಬ ರೈತ ನಾಯಕ, ರೈತರ ಸಂಕಷ್ಟವನ್ನ ಕಣ್ಣಾರೆ ಕಂಡು ರೈತರನ್ನ ಒಮ್ಮೆ ಆದ್ರೂ ಋಣಮುಕ್ತರಾಗಿ ಮಾಡಬೇಕು ಅಂತಕ್ಕಂಥ ದೃಢ ತೀರ್ಮಾನವನ್ನು ತಗೊಂಡಂತದ್ದು ನೀವು ಬೆಳೆಸಿರ್ತಕ್ಕಂಥ, ನೀವು ಹರಿಸಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅವ್ರು ಕೊಟ್ಟಂತ ಕಾರ್ಯಕ್ರಮವನ್ನ ಸ್ಮರಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಇವತ್ತು ಪ್ರತಿನಿತ್ಯ ಮಾತನಾಡ್ತಕ್ಕಂಥ ಈ ರಾಜ್ಯ ಸರ್ಕಾರ, ಇವತ್ತಿನ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಎಲ್ಲಿ ತಲುಪಿದೆ ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದಾದ್ರೆ ಮಾನ್ಯ ಮಾಜಿ ಸಚಿವರು ಸಾರ ಮಹೇಶ್ ಅಣ್ಣ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಇವತ್ತು ಗ್ಯಾರಂಟಿಗಳದು ಸಂಪೂರ್ಣ ಅಂಕಿಅಂಶ ಇಟ್ಟು ಹೇಳಿದ್ರು. ಎಷ್ಟು ತಿಂಗಳಿಗೆ 2,000 ರೂಪಾಯಿ ಎಷ್ಟು ತಿಂಗಳಿಗೆ ಹೋಗಿ ಮುಟ್ತದೆ, ಆ ಗ್ಯಾರಂಟಿ ಹಣ ನಿಮ್ಗೆ ಎಷ್ಟು ಬಂದದೆ ನಿಮ್ ಖಾತೆಗಳಿಗೆ, ಗ್ಯಾರಂಟಿಯನ್ನೇ ಮುಂದಿಟ್ಟು ಮಾತನಾಡ್ತಕ್ಕಂಥ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯವನ್ನ ಅತಿ ಹೆಚ್ಚು ಕಾಲ ಆಡಳಿತವನ್ನ ಮಾಡಿರ್ತಕ್ಕಂಥ ಕೀರ್ತಿ ಒಂದೇ ಅವ್ರಿಗೆ ಸಲ್ಲಬೇಕು. ಆದ್ರೆ ಯಾವ ರೀತಿ ಆಡಳಿತ ಮಾಡಿದ್ರು, ಯಾವ ರೀತಿ ಜನರ ಬದುಕನ್ನ ಹಸನಗೊಳಿಸಿದ್ರು, ಯಾವ ರೀತಿ ಕಷ್ಟದಲ್ಲಿರ್ತಕ್ಕಂಥ ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನನ ಯಾವ ರೀತಿ ಬದುಕನ್ನ ಕಟ್ಕೊಟ್ರು ಅಂತಕ್ಕಂಥದ್ದು ಇವತ್ತು ನಾವು ಯಾರು ಕೂಡ ಪ್ರಶ್ನೆ ಮಾಡುವಂಥದ್ದಿಲ್ಲ. ಯಾಕೆಂದ್ರೆ ಅದು ಗುತ್ರವೇ ಇಲ್ಲ. ಆದ್ರೆ ಇಷ್ಟು ವರ್ಷ ನಾನು ಹಿಂದಿದ್ದಂತ ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ದೇವರಾಜು ಅರಸರವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಬೇಕು ಅಂತಕ್ಕಂಥದ್ದು ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳ ಕಲ್ಪನೆ ಆಗಿತ್ತು ಹೊರತುಪಡಿಸಿ ಯಾವುದೇ ಕನ್ನಡ ನಾಡಿನಲ್ಲಿ ನಮ್ಮ ನಾಡಿನ ಜನತೆಗೆ ಒಂದು ಸಮೃದ್ಧವಾದಂತ ಬಾಳನ್ನ ಬಾಳ್ತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಕಾರ್ಯಕ್ರಮದ ಮೂಲಕ ಅಂತಕ್ಕಂಥ ಚಿಂತನೆ ಎಂದು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿಲ್ಲ. ಬದಲಾಗಿ ನಮ್ಮ ತಲೆ ಮೇಲೆ ಪ್ರತಿಯೊಬ್ಬ ಕನ್ನಡಿಗನ ಒಬ್ಬ ಪ್ರಜೆ ಮೇಲೆ ಇರ್ತಕ್ಕಂಥ ಸಾಲದ ಹೊರೆ ಎಷ್ಟಪ್ಪ ಅಂದ್ರೆ 1,17,000 ರೂಪಾಯಿ. ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಇಷ್ಟು ವರ್ಷದ ಆಡಳಿತದಲ್ಲಿ ಅತಿ ಹೆಚ್ಚು ಸಾಲವನ್ನ ಮಾಡಿರ್ತಕ್ಕಂಥ ಕೀರ್ತಿ ಯಾವ್ದಾದ್ರು ನಮ್ಮ ಕನ್ನಡ ನಾಡಿನಲ್ಲಿ ಮುಖ್ಯಮಂತ್ರಿಗಳಿಗೆ ಸೇರ್ಬೇಕು ಅಂದ್ರೆ ಅದು ಮಾನ್ಯ ಸಿದ್ದರಾಮಣ್ಣ ಅವ್ರಿಗೆ ಸೇರ್ಬೇಕು. ಎಷ್ಟು ಸಾಲ ಮಾಡಿದ್ದಾರಪ್ಪ ಅಂದ್ರೆ ಇವತ್ತಿರ್ತಕ್ಕಂಥ ಕಳೆದ ಸಾಲಿನ ಬಡ್ಜೆಟ್ನ ಸಾಲದ ಪ್ರಮಾಣ 8,24,000 ಕೋಟಿ. ಅದರಲ್ಲಿ ಅತಿ ಹೆಚ್ಚು ಆಡಳಿತ ಮಾಡಿರ್ತಕ್ಕಂಥದ್ದು ಸಿದ್ದರಾಮಣ್ಣ ಅವರೇ. ಸ್ವಾತಂತ್ರ್ಯ ಬಂದಾಗಿಂದ ಹಲವಾರು ಜನ ದೊಡ್ಡ ದೊಡ್ಡ ಅಗ್ರಮಾನ್ಯ ನಾಯಕರುಗಳು ರಾಜ್ಯವನ್ನ ಪ್ರತಿನಿಧಿಸಿ ಮುಖ್ಯಮಂತ್ರಿಗಳ ಪಟ್ಟವನ್ನು ಅಲಂಕರಿಸಿರ್ತಕ್ಕಂಥದ್ದು ನೋಡಿದ್ದೇವೆ. ಎಲ್ಲಾ ಮುಖ್ಯಮಂತ್ರಿಗಳನ್ನೂ ನೀವು ಸಾಲದ ಹೊರೆ ಎಷ್ಟು ನಮ್ಮ ತಲೆ ಮೇಲೆ ಹೆಗಲ ಮೇಲೆ ಹಾಕಿದ್ದಾರೆ ಅಂತಕ್ಕಂಥದ್ದನ್ನ ಚರ್ಚೆ ಮಾಡಿ, ಇನ್ನ ಮುಖ್ಯಮಂತ್ರಿಗಳು ಎಷ್ಟು ಸಾಲ ಮಾಡಿದ್ದಾರೆ ಅಂತಕ್ಕಂಥ ಚರ್ಚೆ ಮಾಡೋದಾದ್ರೆ 8,24,000 ಕೋಟಿಲಿ 5 ಲಕ್ಷ ಕೋಟಿಗೂ ಅಧಿಕ ಸಾಲ ಮಾನ್ಯ ಮುಖ್ಯಮಂತ್ರಿಗಳ ಕಾಲಾವಧಿನಲ್ಲಿ ಆಗಿರ್ತಕ್ಕಂಥದ್ದು. ಇದೇನಾ ಮಾನ್ಯ ಮುಖ್ಯಮಂತ್ರಿಗಳ ಸಾಧನೆ ಅಂತಕ್ಕಂಥದ್ನ ಇವತ್ತು ಜನ ಬೀದಿ ಬೀದಿನಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ಒಂದು ಅಂಶವನ್ನ ನಾನು ಬಹಳ ಹತ್ತಿರದಿಂದ ಗಮನಿಸಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಕುಮಾರಣ್ಣ ಅವರು ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಂಡ್ಯದಿಂದ ಅನಿರೀಕ್ಷಿತವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಅವ್ರ ಮುಂದೆ ಬಂದು ನಿಂತ್ಕೊಳ್ತು. ಆಗ ಕುಮಾರಣ್ಣ ಅವರು ಚುನಾವಣೆಯನ್ನು ಸ್ಪರ್ಧೆ ಮಾಡಾಯ್ತು. 1.5 ವರ್ಷ ಕಳೆದಿದೆ. ಇವತ್ತು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಚಾಮರಾಜನಗರ ಒಂದು ಹೊರತುಪಡಿಸಿ ಮಿಕ್ಕಂತ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ NDA ಮಿತ್ರಕೂಟದ ಅಭ್ಯರ್ಥಿಗಳು ಗೆದ್ದಿರ್ತಕ್ಕಂಥದ್ನ ತಾವು ನೋಡಿದ್ದೀರಿ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವೂ ಕೂಡ ಅದಕ್ಕೆ ಬಹುಮುಖ್ಯವಾದಂತ ಒಂದು ಕಾರಣ ಆಗಿತ್ತು. ಕುಮಾರಣ್ಣ ಅವರು ಇವತ್ತು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಈ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರಿಗೆ 2 ಉನ್ನತವಾದಂತ ಖಾತೆಗಳನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಕುಮಾರಣ್ಣ ಅವರ ಚಿಂತೆ ಕೇವಲ ಅವರು 2 ಖಾತೆಗೆ ಸೀಮಿತವಾಗಿ ಇಲ್ಲಿವರೆಗೂ ಕುಮಾರಣ್ಣ ಅವರು ಕೆಲಸ ಮಾಡ್ತಾ ಇಲ್ಲ. ಬದಲಾಗಿ ಇಲ್ಲಿ ಕೇಳಿ ಮಹೇಶ್ ಅಣ್ಣ ಅವ್ರು ಕೂತವ್ರೆ, ನನ್ನ ಆತ್ಮೀಯ ಗೆಳೆಯ ಹರೀಶ್ ರವ್ರು ಕೂತವ್ರೆ,
ಪಿರಿಯಾಪಟ್ಟಣ ನಿಕಟಪೂರ್ವ ಶಾಸಕರು ಮಾದೇವಣ್ಣ ಅವರು ಕೂತವ್ರೆ, ಅಶ್ವಿನ್ ಅವರಿದ್ದಾರೆ. ಇವ್ರು ಎಲ್ಲರೂ ಕೂಡ ಕಳೆದ ವರ್ಷನೂ ಸಮಸ್ಯೆ ಆಯ್ತು, ಈ ವರ್ಷನೂ ಸಮಸ್ಯೆ ಆಯ್ತು. ತಂಬಾಕು ಬೆಳೀತಕ್ಕಂಥವ್ರು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಇರತಕ್ಕಂಥದ್ದು. ಅದು ಕೇವಲ ಬೆರಳೆಣಿಕೆಯಷ್ಟು ಕ್ಷೇತ್ರದಲ್ಲಿ ಮಾತ್ರ ತಂಬಾಕುವನ್ನ ಬೆಳೆದು ಜೀವನವನ್ನ ಸಾಗಿಸ್ತಕ್ಕಂಥ ರೈತರು. ಕಳೆದ ವರ್ಷ ಇದೇ ರೀತಿ ಸಮಸ್ಯೆ ಆದಾಗ ಮೈಸೂರು ಜಿಲ್ಲೆಯ ನಾಯಕರು ಒಂದು ದಂಡು ಸನ್ಮಾನ್ಯ ಕುಮಾರಣ್ಣ ಅವ್ರ ಹತ್ರ ಬಂದು ಈ ರೀತಿ ಸಮಸ್ಯೆ ಇದೆ, ಯಾಗಾದ್ರೂ ಮಾಡಿ ರೈತರ ಆ ಒಂದು ತಂಬಾಕು ಬೆಳೀತಕ್ಕಂಥ ರೈತರ ಒಂದು ಪ್ರೊಡಕ್ಷನ್ ನ ಖರೀದಿ ಮಾಡ್ತಕ್ಕಂಥದಕ್ಕೆ ನೀವು ಆದೇಶವನ್ನು ಹೊರಡಿಸ್ತಕ್ಕಂಥದಕ್ಕೆ ಅಲ್ಲಿರ್ತಕ್ಕಂಥ ಕಾಮರ್ಸ್ ಮತ್ತೆ ಇಂಡಸ್ಟ್ರಿ ಮಂತ್ರಿಗಳು ಪಿಯೂಷ್ ಗೋಯಲ್ ರವ್ರ ಜೊತೆಗೆ ಒಂದು ಸಮಯ ನಿಗದಿ ಮಾಡಿ ಅಂದ್ರು. ಬಂದು ಕೂತ್ಕೊಂಡ್ರು. ಕಳೆದ ವರ್ಷ ಬಗೆಹರಿತು. ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಸನ್ಮಾನ್ಯ ಕುಮಾರಣ್ಣ ಅವರು ಕೇವಲ ಅವರ ಖಾತೆಗಳಿಗೆ ಸೀಮಿತವಾಗಿ ಇವತ್ತು ಪ್ರತಿನಿಧಿಸ್ತಾ ಇಲ್ಲ. ಬದಲಾಗಿ ಕನ್ನಡ ನಾಡಿನ ರೈತರ ಸಮಸ್ಯೆಗಳು, ಸಂಕಷ್ಟಗಳು, ಅದು ಯಾವುದೇ ಹಂತದಲ್ಲಿರ್ಬೋದು, ಏನೇ ಸಮಸ್ಯೆಗಳಿದ್ರು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಮನೆ ಬಾಗಿಲು ಸದಾಕಾಲ ರೈತರಿಗೆ ತೆರೆದಿರುತ್ತೆ ಅಂತಕ್ಕಂಥದ್ದನ್ನ ಬಹುಶಃ ಇದು ಒಂದು ನಿದರ್ಶನ ನಿಮ್ ಕಣ್ಮುಂದೆ ನಾನು ಇಡ್ಲಿಕ್ಕೆ ಬಯಸ್ತೇನೆ. ಇವತ್ತೇನಾದ್ರೂ ಜನತಾದಳ ಪಕ್ಷ ಈಗಲೂ ಕೂಡ ಉಸಿರಾಡ್ತಾ ಇದೆ 20 ವರ್ಷ ಆದ್ಮೇಲೂ ಕೂಡ ಅಂದ್ರೆ ಅದಕ್ಕೆ ಬಹುಮುಖ್ಯವಾದಂತ ಕಾರಣ ನಮ್ಮ ರೈತಾಪಿ ವರ್ಗ. ಹಾಗಾಗಿ ರೈತರ ಜೊತೆಯಲ್ಲಿ ಸದಾಕಾಲ ಜನತಾದಳ ಪಕ್ಷ ಇರ್ಬೋದು, ದೇವೇಗೌಡರು ಸಾಹೇಬ್ರ ಒಂದು ಮಾರ್ಗದರ್ಶನ ಇರ್ತದೆ. ಕುಮಾರಣ್ಣ ಅವರ ನಾಯಕತ್ವದಡಿ 2028ಕ್ಕೆ ಎಲ್ಲ ಜಾತಿ, ಸಮುದಾಯ, ವರ್ಗ, ಧರ್ಮವನ್ನ ಪ್ರೀತಿಸ್ತಕ್ಕಂಥದ್ದೇ ನಿಜವಾದಂತ ಸಿದ್ಧಾಂತ ಅಂತಕ್ಕಂಥದ್ದು ನಾನು ನಂಬಿದ್ದೇನೆ. ಯಾಕಂದ್ರೆ ಬಹಳ ಜನ ಸಿದ್ಧಾಂತದ ಬಗ್ಗೆ ಚರ್ಚೆ ಮಾಡ್ತಾರೆ. ಇತ್ತೀಚೆಗೆ ಸಿದ್ಧಾಂತದ ಬಗ್ಗೆ ಚರ್ಚೆ ಮಾಡೋದು ಒಂದು ಫ್ಯಾಷನ್ ಆಗೋಗಿದೆ, ಒಂದು ಟ್ರೆಂಡ್ ಆಗೋಗಿದೆ. ಯಾವ್ದಪ್ಪ ನಿಜವಾದಂತ ಸಿದ್ಧಾಂತ ಅಂದ್ರೆ, ಯಾವ ಒಬ್ಬ ನಾಯಕ ರಾಜ್ಯದಲ್ಲಿ ಜನ ಅವನಿಗೆ ಅಧಿಕಾರವನ್ನ ಕೊಟ್ಟಿರ್ತಾನೆ, ಮನೆಗೆ ಬಂದಂತ ಸಂದರ್ಭದಲ್ಲಿ ಕಷ್ಟ ಹೇಳ್ಕೊಂಡು, ಅದು ಮಹೇಶ್ ಅಣ್ಣ ಹೇಳ್ತಾ ಇದ್ರು, ನಮ್ಮ ಮನೆ ಬಾಗ್ಲಕ್ಕೆ ಬಂದ್ರೆ ನೀವು ನೋಡಬಹುದು ಪ್ರತಿನಿತ್ಯ ಯಾವ ದೊಡ್ಡ ದೊಡ್ಡ ವ್ಯಾಪಾರ ಮಾಡ್ತಕ್ಕಂಥವ್ರು, ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಯಾವ್ದೋ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿ ಮಾಲೀಕರು ಬಂದು ಕುಮಾರಣ್ಣ ಅವ್ರ ಮನೆಗೆ ಬರ್ತಕ್ಕಂಥವ್ರಿಲ್ಲ. ಬದಲಾಗಿ ಎಲ್ಲಾ ಜಾತಿ, ವರ್ಗ, ಧರ್ಮ, ಸಮುದಾಯದ ಕಷ್ಟ ಹೇಳ್ತಕ್ಕಂಥವ್ರು, ಆರೋಗ್ಯದ ಸಮಸ್ಯೆಗೆ ಎದುರಾದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವ್ರ ಮನೆಗೆ ಬರ್ತಾರೆ. ಉದ್ಯೋಗದ ಸಮಸ್ಯೆ ಎದುರಾದಂತ ಸಂದರ್ಭದಲ್ಲಿ ನನ್ನ ಯುವಕ ಮಿತ್ರರು ಕುಮಾರಣ್ಣ ಅವ್ರ ಹತ್ರ ಬರ್ತಾರೆ. ಇನ್ನ ವಿದ್ಯಾಭ್ಯಾಸದ ಖರ್ಚು ವೆಚ್ಚ ಸಮಸ್ಯೆ ಆದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವ್ರ ಹತ್ರ ಬರ್ತಾರೆ. ಈ ರೀತಿ ನಮ್ಮ ಮನೆ ಮುಂದೆ ಬರ್ತಕ್ಕಂಥವ್ರು ಬಡವರು, ದಲಿತರು, ಶೋಷಿತರು, ಯಾರ್ಯಾರು ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನ, ಯಾವ ರಾಜ್ಯ ಸರ್ಕಾರದ ಕೈಯಲ್ಲಿ ಅವರ ಪರವಾಗಿ ಕೆಲಸವನ್ನ ಮಾಡಕ್ ಆಗದೆ ಇರ್ತಕ್ಕಂಥವ್ರು, ಕೊನೆಗೆ ನಮ್ಮ ಕುಮಾರಣ್ಣ ಅವ್ರ ಹತ್ರ ಹೋದ್ರೆ ನಮ್ಗೆ ಏನಾದ್ರೂ ನಮ್ಮ ಸಂಕಷ್ಟಕ್ಕೆ ಪರಿಹಾರ ಸಿಗುತ್ತೆ ಅಂತ ಬರ್ತಕ್ಕಂಥವ್ರು ಅಪಾರ ಸಂಖ್ಯೆಯಲ್ಲಿದ್ದಾರೆ. ಅಂತವ್ರಿಗೋಸ್ಕರ ಇವತ್ತು ಜನತಾದಳ ಪಕ್ಷ ಇರ್ತಕ್ಕಂಥದನ್ನ ನಾವು ಯಾವತ್ತೂ ಕೂಡ ಅಧಿಕಾರಕ್ಕೆ ಅಪಾಪಿಯನ್ನ ಇಟ್ಕೊಂಡು ಅಧಿಕಾರವೇ ನಮಗೆ ಬಹಳ ಮುಖ್ಯ ಅಂತಕ್ಕಂಥದ್ನ ನಾವು ಯಾವತ್ತೂ ಕೂಡ ಭಾವಿಸಿಲ್ಲ. ಅಧಿಕಾರ ಕೊಟ್ಟಾಗ ತಗ್ಗಿ ಬಗ್ಗಿ ಜನರ ಪರವಾಗಿ ಸೇವೆಯನ್ನ ಮಾಡಿದ್ದೇವೆ. ಅಧಿಕಾರ ಇಲ್ಲದೆ ಹೋದಾಗ್ಲೂ ಕೂಡ ಜನ ಕಷ್ಟ ಅಂತ ಬಂದಾಗ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣ ಅವರು ಶಕ್ತಿ ಮೀರಿ ನಾಡಿನ ಜನತೆಯ ಪರವಾಗಿ ಇಲ್ಲಿಯವರೆಗೂ ಕೂಡ ಧ್ವನಿಯಾಗಿ ನಿಮ್ಮ ಜೊತೆಯಲ್ಲಿ ನಿಂತು ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಪ್ರಾದೇಶಿಕ ಪಕ್ಷಕ್ಕೆ ನೀವೆಲ್ಲರೂ ಗುರುತಿಸಿ ಶಕ್ತಿಯನ್ನ ತಂದ್ಕೊಟ್ಟಿದ್ದೀರಿ. ಇವತ್ತು ವರ್ಣಾ ಕ್ಷೇತ್ರದಿಂದ ನಿಂತ್ಕೊಂಡು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಪಕ್ಷ ಕಟ್ತಕ್ಕಂಥದಕ್ಕೆ 25 ವರ್ಷ ಬೆಳ್ಳಿ ಹಬ್ಬವನ್ನ ಏನು ಆಚರಣೆ ಮಾಡ್ತಾ ಇದೆ ಪಕ್ಷ. ಮತ್ತೆ 25 ವರ್ಷ ಮತ್ತಷ್ಟು ಭದ್ರವಾದಂತ ಬುನಾದಿಯನ್ನ ಹಾಕುವ ಮೂಲಕ ಸುವರ್ಣ ಮಹೋತ್ಸವವನ್ನ ಕೂಡ ಆಚರಣೆ ಮಾಡ್ತಕ್ಕಂಥ ಶುಭ ಸಂದರ್ಭ ಬಹಳ ದೂರ ಇಲ್ಲ ಅಂತಕ್ಕಂಥದ್ನ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ವರ್ಣಾ ಕ್ಷೇತ್ರದಿಂದ ಒಂದು ಸಂದೇಶವನ್ನ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ಒಂದು ಸವಾಲಾಗಿ ಸ್ವೀಕಾರ ಮಾಡಿ ಈ ಸಂದೇಶವನ್ನ 93 ವಯಸ್ಸಿನ ದೇವೇಗೌಡರು ಸಾಹೇಬ್ರಿಗೆ ಸಾರಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿಯನ್ನ ಮಾಡ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಮಾಧ್ಯಮದ ಸ್ನೇಹಿತರು ಕೂಡ ಆಗಮಿಸಿದ್ದೀರಿ. ಅದು ನಮ್ಮ ಪತ್ರಿಕಾ ಮಾಧ್ಯಮ ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು, ಒಟ್ಟಾರೆಯಾಗಿ ಪತ್ರಿಕೋದ್ಯಮ ಮಾಧ್ಯಮದ ಎಲ್ಲ
ನನ್ನ ಮಿತ್ರರಿಗೆ ಇವತ್ತಿನ ಈ ಕಾರ್ಯಕ್ರಮದ ಆಗಮನಕ್ಕೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಮತ್ತೆ ಪೊಲೀಸು ಸಿಬ್ಬಂದಿಗಳಿಗೂ ಕೂಡ ಇವತ್ತಿನ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸತಕ್ಕಂಥದಕ್ಕೆ ನೀವೆಲ್ಲರೂ ಕೂಡ ನಿಂತು ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಿ. ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಮತ್ತೆ ಕ್ಷೇತ್ರದಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಹಿರಿಯ ತಂದೆ ತಾಯಂದಿರುಗಳಿಗೆ ಜನತಾದಳ ಪಕ್ಷದ ಅಭ್ಯರ್ಥಿಗಳಾಗಿ ಅಭಿಷೇಕ್ ರವರು ನಿಮ್ಮ ಮುಂದೆ ಸ್ಪರ್ಧಿಗಳಾಗಿ ಬಂದು ನಿಂತ ಸಂದರ್ಭದಲ್ಲಿ 28,000ಕ್ಕಿಂತ ಹೆಚ್ಚು ಮತಗಳು ಅವರ ಪರವಾಗಿ ಕ್ರೋಢೀಕರಿಸತಕ್ಕಂಥದಕ್ಕೆ ನೀವೆಲ್ಲರೂ ಕೂಡ ಸಹಕಾರವನ್ನ ವ್ಯಕ್ತಪಡಿಸಿದ್ರಿ. ಅಭಿಷೇಕ್ ರವರು ಇತ್ತೀಚೆಗೆ ಮೈಸೂರು ಜಿಲ್ಲೆಯಲ್ಲಿ ಪಕ್ಷದ ಕಾರ್ಯಕ್ರಮವನ್ನ ನೆರವೇರ್ತಾ ಇದ್ದಂತ ಒಂದು ಸಂದರ್ಭದಲ್ಲಿ ವರ್ಣ ಕ್ಷೇತ್ರಕ್ಕೂ ಕೂಡ ತಾವು ಆಗಮಿಸಬೇಕು, ಈ ಭಾಗದಲ್ಲಿ ಪಕ್ಷವನ್ನ ಪ್ರೀತಿಸ್ತಕ್ಕಂಥ ಹಾಗೂ ಪಕ್ಷದ ನಾಯಕರನ್ನ ಪ್ರೀತಿಸ್ತಕ್ಕಂಥ ವರ್ಗ ಅಪಾರ ಸಂಖ್ಯೆಯಲ್ಲಿದೆ. ತಾವು ಇಲ್ಲಿಗೂ ಕೂಡ ಒಂದು ದಿನ ಸಮಯವನ್ನ ನಿಗದಿಪಡಿಸ್ಕೊಳ್ಬೇಕು. ನಾವು ಅತ್ಯಂತ ಬೃಹತ್ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಜನ ಬರ್ತಕ್ಕಂಥದಕ್ಕೆ ಅಪೇಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಒಂದು ಸಮಯವನ್ನ ನಿಗದಿಪಡಿಸಿ ಅಂತಕ್ಕಂಥದ್ದು ಅಭಿಷೇಕ್ ರವರು ಬಂದು ಸಾರಾ ಮಹೇಶ್ ಅಣ್ಣ ಅವ್ರ ಹತ್ರ ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಶ್ವಿನ್ ಅಣ್ಣವರ ಬಳಿ ಮಾತಾಡಿದಂತ ಸಂದರ್ಭದಲ್ಲಿ ಇವತ್ತು 13ನೇ ತಾರೀಕು ನಿಮ್ಗೆ ಗೊತ್ತಿದೆ, ಪ್ರತಿನಿತ್ಯ ಮದುವೆ ಕಾರ್ಯಕ್ರಮಗಳು ಹೆಚ್ಚಾಗಿದೆ. ಆದರೂ ಕೂಡ ವೈಯಕ್ತಿಕ ಕಾರ್ಯಕ್ರಮಗಳು ಹೆಚ್ಚಾಗಿರ್ತಕ್ಕಂಥ ಒತ್ತಡದಲ್ಲಿಯೂ ಕೂಡ ಬಹುತೇಕ ಇವತ್ತು ಕ್ಷೇತ್ರದಿಂದ ಪ್ರತಿ ಹಳ್ಳಿಯಿಂದ ಬಂದು ಅಪಾರ ಸಂಖ್ಯೆಯಲ್ಲಿ ಇವತ್ತು ಈ ಪಕ್ಷಕ್ಕೆ ಹಾಗೂ ಅಭಿಷೇಕ್ ರವರಿಗೆ ನೀವೆಲ್ಲರೂ ಕೂಡ ಸಹಮತವನ್ನ ವ್ಯಕ್ತಪಡಿಸ್ತಾ ಇರೋದನ್ನು ನೋಡಿದ್ರೆ ಅಭಿಷೇಕ್ ರವರಿಗೆ ಒಂದು ಈ ಸಂದರ್ಭದಲ್ಲಿ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮಗೆ ಒಂದು ಕಿವಿ ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತೇನು ತಾವು ಹಾಕಿರ್ತಕ್ಕಂಥ ಒಂದು ಪ್ರತಿ ಕುರ್ಚಿಯಲ್ಲೂ ಕೂಡ ಜನ ಬಂದು ಕೂತು ಸಂಪೂರ್ಣ ಕುರ್ಚಿಯಲ್ಲಿ ಭರ್ತಿಯನ್ನ ಮಾಡಿ ಪಕ್ಷದ ಜೊತೆಯಲ್ಲಿ ಒಬ್ಬ ಯುವಕನಿಗೆ ನಾವು ಸಹಕಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಆಗಮಿಸಿದ್ದೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಕ್ಷೇತ್ರದ ಜನತೆ ತಮ್ಗೇನು ಇವತ್ತು ನೀಡಿದ್ದಾರೆ. ಬಹುಶಃ ಇವತ್ತಿನ ಈ ಒಂದು ಸಭೆಯಲ್ಲಿ ಬಂದಿರತಕ್ಕಂಥ ಕ್ಷೇತ್ರದ ಜನ ಏನಿದ್ದಾರೆ, ನೀವು ಮುಂದಿನ ದಿನಗಳಲ್ಲಿ ಸಂಘಟಿತರಾಗಿ ಅತಿ ಹೆಚ್ಚು ಕ್ಷೇತ್ರದಲ್ಲಿ ಸಂಘಟನೆಗೆ ಒತ್ತನ್ನ ಕೊಡುವ ಮೂಲಕ ಯಾವುದೇ ವೈಯಕ್ತಿಕ ಸಮಾರಂಭಗಳಿರಲಿ, ಯಾವುದೇ ಸಾವು ನೋವುಗಳಿರಲಿ, ನೀವು ನಿರಂತರವಾಗಿ ಕ್ಷೇತ್ರದ ಜನತೆಯ ಜೊತೆ ಒಂದು ಒಡನಾಟ, ಪ್ರೀತಿ, ವಿಶ್ವಾಸದಿಂದ ಒಂದು ಬಾಂಧವ್ಯ ಮತ್ತೆ